ಸೈಟ್ನಲ್ಲಿ ಕಲ್ಲು ಸಿಕ್ಕಿದ್ದಕ್ಕೆ ಜಿಲೆಟಿನ್ ಸ್ಫೋಟ, ಪ್ರವಾಸಕ್ಕೆ ಬಂದಿದ್ದ ಕೇರಳ ವಿದ್ಯಾರ್ಥಿಗಳಿಂದ ಪುಂಡಾಟ, ಪಟಾಕಿ ಚೀಟಿ ಹೆಸರಿನಲ್ಲಿ 4 ಕೋಟಿ ವಂಚನೆ. ಎಲ್ಲ ಸುದ್ದಿ ನೋಡ್ತಾ ಹೋಗೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹಳೆ ಮನೆಯ ಗೋಡೆ ಕುಸಿದು 2 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಯಲ್ಲಪ್ಪ ಕೆಳಗೇರಿ ಅನ್ನೋರ ಹಳೆ ಮನೆ ಗೋಡೆ ತೆರವು ವೇಳೆ ಅವಘಡ ನಡೆದಿದ್ದು, ಕಾರ್ಮಿಕರಾದ ನಾಗಪ್ಪ ದೊಡ್ಡಮನಿ ಹಾಗೂ ಶೇಖಪ್ಪ ಪರಸಪ್ಪನವರ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ್ದ ಮತ್ತಿಬ್ಬರು ಕಾರ್ಮಿಕರನ್ನ ರಕ್ಷಿಸಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೈಟ್ನಲ್ಲಿ ಕಲ್ಲು ಸಿಕ್ಕಿದೆ ಎಂದು ಜಿಲೆಟಿನ್ ಕಡ್ಡಿ ಬಳಸಿ ಸ್ಫೋಟಿಸಲಾಗಿದೆ. ಬೆಂಗಳೂರಿನ ಹುಳಿಮಾವು ಠಾಣಾ ವ್ಯಾಪ್ತಿಯ ಅಕ್ಷಯನಗರದಲ್ಲಿ ಅವಘಡ ನಡೆದಿದ್ದು, ಜನನಿಬಿಡ ಪ್ರದೇಶದಲ್ಲೇ ಸೈಟ್ ಮಾಲೀಕ ಚಂದ್ರು ಜಿಲೆಟಿನ್ ಸ್ಫೋಟಿಸಿದ್ದಾನೆ. ವಿಷಯ ತಿಳಿದು ಹುಳಿಮಾವು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಪೊಲೀಸರು ಬರ್ತಿದ್ದಂತೆ ಕೂಲಿ ಕಾರ್ಮಿಕರೆಲ್ಲರೂ ಪರಾರಿಯಾದ್ರು. ಪೊಲೀಸರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ. 15 ಜಿಲೆಟಿನ್ ಕಡ್ಡಿ, 30 ಡಿಟೋನೇಟರ್ ಜಪ್ತಿ ಮಾಡಿದ್ದು, ಸೈಟ್ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಉಡುಪಿಯಲ್ಲಿ ಪ್ರವಾಸಕ್ಕೆ ಬಂದಿದ್ದ ಕೇರಳ ವಿದ್ಯಾರ್ಥಿಗಳು ಪುಂಡಾಟ ಮೆರೆದಿದ್ದಾರೆ. ಕೇರಳದ ವಿದ್ಯಾರ್ಥಿಗಳು ಉಡುಪಿಗೆ ಪ್ರವಾಸಕ್ಕೆಂದು 2 ಬಸ್ನಲ್ಲಿ ಬಂದಿದ್ರು. ಹೆಜಮಾಡಿ ಟೋಲ್ ಬಳಿ ಮದ್ಯ ಸೇವಿಸಿ ವಿದ್ಯಾರ್ಥಿಗಳು ಕಿರಿಕ್ ಮಾಡಿದ್ದಾರೆ. ಇಷ್ಟು ಸಾಲದು ಎಂದು ನಡು ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿದ್ದಾರೆ. ಕೇರಳದ ವಿದ್ಯಾರ್ಥಿಗಳು ಹುಚ್ಚಾಟದ ವಿಡಿಯೋ ವೈರಲ್ ಆಗ್ತಿದೆ. ಕೇಸರಿ ಧ್ವಜದ ವಾಟ್ಸ್ಆಪ್ ವಿಚಾರಕ್ಕೆ ತಾಯಿ ಮಗನ ಮೇಲೆ ಹಲ್ಲೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ದೌರ್ಜನ್ಯ ಮಾಡಲಾಗಿದೆ. ಮಸೀದಿ ಮೇಲೆ ಕೇಸರಿ ಧ್ವಜ ಕಟ್ಟಿದ ರೀತಿಯಲ್ಲಿ ಸ್ಟೇಟಸ್ ಹಾಕಿದ್ದಾನೆಂದು ಆರೋಪಿಸಿ ಯುವಕನ ಮನೆಗೆ ಹೋಗಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಮಗನನ್ನ ಹೊಡೆದಿದ್ದನ್ನೇ ಪ್ರಶ್ನೆ ಮಾಡಿದ್ದಕ್ಕೆ ತಾಯಿಗೂ ಥಳಿಸಿದ್ದಾರೆ. ಶಿವಮಾಲಾಧಾರಿಗಳ ಕಾರ್ಯಕ್ರಮಕ್ಕಾಗಿ ಕೇಸರಿ ಧ್ವಜ ಹಾಕಲಾಗಿತ್ತು. ಪಟಾಕಿ ಹಾಗೂ ಯುಗಾದಿ ಚೀಟಿ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ವಂಚಿಸಲಾಗಿದೆ. ಕೋಲಾರದ ಶಾಂತಿನಗರದ ವೆಂಕಟೇಶಪ್ಪ ಗೌರಮ್ಮ ವಿರುದ್ಧ ಆರೋಪ ಕೇಳಿಬಂದಿದೆ. ಕಳೆದೊಂದು ವರ್ಷದಿಂದ ಕೋಲಾರದ ಕಾರಂಜಿ ಕಟ್ಟೆಯ 500ಕ್ಕೂ ಹೆಚ್ಚು ನಿವಾಸಿಗಳು ಚೀಟಿ ಹಾಕಿದ್ರು. ಸುಮಾರು 4 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಶಾಂತಿನಗರ 1ರಲ್ಲೇ 94,52,000 ವಂಚನೆ ಮಾಡಿದ್ದಾರೆ. ಹಣವೂ ನೀಡದೆ, ದಿನಸಿ ಪಟಾಕಿ ಸಹ ಇಲ್ಲದೆ ಮಹಿಳೆಯರು ಪರದಾಡ್ತಿದ್ರು. ಕೊನೆಗೂ ವೆಂಕಟೇಶಪ್ಪನನ್ನ ಕೋಲಾರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೀರು ಪೂರೈಕೆ ಸ್ಥಗಿತಗೊಳಿಸಿದ್ದಕ್ಕೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಯಿತು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಇಡಗೂರು ಗ್ರಾಮಸ್ಥರು ಹೋರಾಟಕ್ಕಿಳಿದಿದ್ರು. ಕಾಳೆಯ್ಯನಪಾಳ್ಯ, ಯಲ್ಲಮ್ಮ ದೇವರಹಟ್ಟಿ ಹಾಗೂ ಅಡಿಕೆಕೆರೆ ಗ್ರಾಮಗಳಿಗೆ ಕಳೆದ 16 ದಿನದಿಂದ ನೀರು ಪೂರೈಕೆ ನಿಲ್ಲಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು. ಸಿಬ್ಬಂದಿಗಳನ್ನ ಕೂಡಿ ಹಾಕಿ ಧರಣಿ ನಡೆಸಿದ್ರು. ಬಿತ್ತಿ ಬೆಳೆದ ಕೈ ಬಂಗಾರದ ಕಡಗ ತೊಟ್ಟಿತಲ್ಲೇ ಪರಾಕ್ ಎಂದು ಮೈಲಾರಲಿಂಗೇಶ್ವರ ಕಾರ್ಣಿಕ ನುಡಿದಿದೆ. ಹಾವೇರಿ ತಾಲೂಕಿನ ಹಾವನೂರಿನಲ್ಲಿ 12 ಅಡಿ ಎತ್ತರದ ಗೊರವಯ್ಯ ಬಿಲ್ಲನೇರಿ ದೈವವಾಣಿ ನುಡಿದಿದ್ದಾರೆ. ಪ್ರಸಕ್ತ ವರ್ಷ ರೈತರ ಬೆಳೆಗಳ ಬೆಲೆ ಏರಿಕೆಯಾಗುತ್ತೆ, ಹೆಚ್ಚಿನ ಲಾಭವನ್ನ ಗಳಿಸುವ ಸೂಚನೆ ಇದೆ ಎಂದು ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ.